ಎಲೆಕ್ಷನ್ಗೆ ಕಾಂಗ್ರೆಸ್ ಕೂಡ ಭರ್ಜರಿ ತಯಾರಿಯನ್ನು ನಡೆಸ್ತಾ ಇದೆ. ಒಂದ್ ಕಡೆ ಬಿಜೆಪಿ ನೋಡಿದ್ವಿ, ಮಗದೊಂದು ಕಡೆ ಕಾಂಗ್ರೆಸ್ ಅಂತ ಬಂದಾಗ ಬೆಂಗಳೂರು ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ಆಗ್ತಾ ಇದೆ. ಉಸ್ತುವಾರಿ ಸುರ್ಜೇವಾಲಾ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಸೇರಿದಂತೆ ಶಾಸಕರು, ಸಚಿವರುಗಳು ಭಾಗಿಯಾಗಿದ್ದಾರೆ. ದೆಹಲಿಯತ್ತ ನಾಳೆ ಮತ್ತೆ ಲೋಕಸಭೆ ಉಸ್ತುವಾರಿಗಳ ಸಭೆ. ಲೋಕಸಭಾ ಚುನಾವಣೆಯ ಬಗ್ಗೆ ವಿಸ್ತೃತ ಚರ್ಚೆಯಲ್ಲಾಗುತ್ತೆ. ಟಿಕೆಟ್ ವಿಚಾರವಾಗಿ ಹೈಕಮಾಂಡ್ ಒಂದು ಸಮೀಕ್ಷೆ ಕೂಡ ಮಾಡುತ್ತೆ. ಸಚಿವರು ಸ್ಪರ್ಧೆ ಬಗ್ಗೆ ಹೈಕಮಾಂಡ್ ಚರ್ಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಎಷ್ಟೋ ಜನ ಸಚಿವರು ಹಿಂದೇಟಾಗ್ತಾ ಇದ್ದಾರೆ ನಿಲ್ಲೋದಕ್ಕೆ. ಇನ್ನು ಸಭೆಗೆ ಮುನ್ನ ಸಚಿವ ಎಚ್.ಕೆ. ಪಾಟೀಲ್ ಇದ್ರ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಲೋಕಸಭಾ ಎಲೆಕ್ಷನ್ಗೆ ಕಾಂಗ್ರೆಸ್ ಭರ್ಜರಿ ತಯಾರಿ ನಡೆಸ್ತಾ ಇದೆ. ಅವರಿಗಿರುವಂತಹ ದೊಡ್ಡ ಟಾಸ್ಕ್ ಇದೀಗ ಯಾರನ್ನ ಅಭ್ಯರ್ಥಿ ಆಗ್ತಾರೆ, 28 ಕ್ಷೇತ್ರಗಳಿಗೆ ಯಾರ್ಯಾರನ್ನ ಹಾಕ್ತಾರೆ ಅಂತ, ಅದೇ ಒಂದು ದೊಡ್ಡ ಟಾಸ್ಕ್ ಇವಾಗ ಅವರಿಗೆ. ಆ ಹಿನ್ನೆಲೆಯಲ್ಲಿ ಸಭೆ ಆಗಿದೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ. ಉಸ್ತುವಾರಿ ಸುರ್ಜೇವಾಲಾ ಅವರು, ಸಿಎಂ ಸಿದ್ದರಾಮಯ್ಯ ಅವರು, ಹಾಗೆ ಡಿಕೆ ಸೇರಿದಂತೆ ಸಚಿವರು, ಶಾಸಕರು ಕೂಡ ಭಾಗಿಯಾಗಿದ್ರು. ಇವತ್ತಿನ ಸಭೆ ಬಗ್ಗೆ ನೋಡಿ, ಕರ್ನಾಟಕ ಕಾಂಗ್ರೆಸ್ ಪಕ್ಷ ನಮ್ಮ ಚುನಾವಣೆ ಎದುರಿಸೋದಕ್ಕೆ ಸನ್ನದ್ಧರಾಗುವಂಥ ಒಂದು ಪ್ರಯತ್ನದಲ್ಲಿ, ಒಂದು ಕಾರ್ಯಕ್ರಮದಲ್ಲಿ, ಪ್ರಕ್ರಿಯೆಯೊಳಗೆ ಇವತ್ತಿನ ಸಭೆ ಇದೆ. ಈ ಸಭೆ ಒಂದು ದೊಡ್ಡ ಶಕ್ತಿಯನ್ನು ನಮ್ಗೆ ತಂದು ಕೊಡುತ್ತೆ. ನೀವು ಗ್ರಾಮಾಂತರ ಭಾಗದಲ್ಲಿ ಹೋಗ್ಬೋದು, ಬಡವರಿದ್ದಲ್ಲಿ ಹೋಗ್ಬೋದು, ಅಲ್ಲಿ ಎಲ್ಲ ಕಡೆನೂ ಇವತ್ತು ಕಾಂಗ್ರೆಸ್ಸಿನ ಬಗ್ಗೆ, ಅದರಲ್ಲೂ ಗ್ಯಾರಂಟಿಗಳ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಮೆಚ್ಚುಗೆ, ಅದರಲ್ಲೂ ಮಹಿಳಾ ವ್ಯಕ್ತಿಗಳು, ಮಹಿಳೆಯರೆಲ್ಲ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದ ಕಾಂಗ್ರೆಸ್ಸಿಗೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ಸು ತನ್ನದೇ ಆಗಿರ್ತಕ್ಕಂಥ ದೊಡ್ಡ ಶಕ್ತಿಯನ್ನು ಈ ಚುನಾವಣೆ ಮೂಲಕ